ಡಿಯರ್ ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳು 6 ಮತ್ತು 7ನೇ ಕಂತು ನಿಮಗೆ ಬಂದಿಲ್ವಾ? ಹಾಗಾದರೆ ಆ ಅಮೌಂಟ್ ಬರಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಈ ಕೆ ವೈ ಸಿಯನ್ನು ನಾವು ಕಡ್ಡಾಯವಾಗಿ ಮಾಡಿಸಲೇಬೇಕು ಫ್ರೆಂಡ್ಸ್. ಹಾಗಾದರೆ ಈ ಕೆ ವೈ ಸಿಯನ್ನು ಯಾವ ರೀತಿ ಮಾಡೋದು? ಇದನ್ನು ಕರ್ನಾಟಕ ಒನ್, ಗ್ರಾಮ ಒನ್ ಕೇಂದ್ರಗಳಲ್ಲಿ ಭೇಟಿ ನೀಡುವುದರ ಮುಖಾಂತರ ಈ ಕೆ ವೈ ಸಿಯನ್ನು ಮಾಡ್ಬೋದು. ನಾವು ಈ ಕೆ ವೈ ಸಿಯನ್ನು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಸೇವಾ ಸಿಂಧು ಲಾಗಿನ್ ಮಾಡೋಣ. ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಕಡ್ಡಾಯವಾಗಿ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಫ್ರೆಂಡ್ಸ್. ನಾವು ಈಗ ಅಮೌಂಟ್ ಬಂದಿಲ್ವಲ್ಲ, ಅವರ ರೇಷನ್ ಕಾರ್ಡನ್ನು ನಾವು ಅರ್ಜಿಯನ್ನು ಹಾಕ್ತೀವಿ. ಈ ರೇಷನ್ ಕಾರ್ಡ್ ಎಂಟ್ರಿ ಆದ ಮೇಲೆ ಅಲ್ಲಿ ಫೋಟೋ ಅದೆಲ್ಲ ವ್ಯೂ ಆಯಿತು ಅಂದರೆ ಅವ್ರದ್ದು ಈ ಕೆ ವೈ ಸಿಗೆ ಬಂದಿದೆ ಅಂತ ಅರ್ಥ. ನೋಡಿ, ಅವ್ರದ್ದು ಈ ಕೆ ವೈ ಸಿಗೆ ಬಂದಿದೆ. ನಾನು ಅವರ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒ ಟಿ ಪಿ ತೊಗೊಳ್ಬೇಕು. ಒ ಟಿ ಪಿ ಬರಲಿಲ್ಲ ಅಂದರೆ ಅವರ ಬಯೋಮೆಟ್ರಿಕ್ ಮುಖಾಂತರಲ್ಲೂ ಸಹ ನಾವು ಈ ಕೆ ವೈ ಸಿಯನ್ನು ಮಾಡ್ಬೋದು. ಈ ಕೆ ವೈ ಸಿ ಮಾಡುವುದರ ಉದ್ದೇಶ ಏನು ಅಂದರೆ, ನಾವು ಅಭ್ಯರ್ಥಿ ಆಗ ಯಾರು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ತೊಗೊಳ್ತಿದ್ದಾರೋ ಅವರು ಬದುಕಿದ್ದಾರೆ, ಇವರಿಗೆ ಅಮೌಂಟನ್ನು ನಾವು ಕಂಟಿನ್ಯೂ ಮಾಡಬಹುದು ಅನ್ನೋದು ಒಂದು ಆಗಿರುತ್ತೆ. ಹಾಗಾಗಿ ನಾವು 6 ತಿಂಗಳಿಗೆ ಒಂದು ಸತಿ ಈ ಕೆ ವೈ ಸಿಯನ್ನು ಮಾಡಿದರೆ ಒಳ್ಳೆಯದು. ನಿಮ್ಮದು ಯಾವುದೇ ರೀತಿಯ ಅಮೌಂಟುಗಳು ಸ್ಟ್ರಕ್ ಆಗಲ್ಲ, ನಿಲ್ಲಲ್ಲ. ಈಗ ನಾವು ಈ ಕೆ ವೈ ಸಿಯನ್ನು ಒ ಟಿ ಪಿ ಬೇಸಿಸ್ ಮುಖಾಂತರ ನೋಡ್ತಾ ಇದ್ದೀವಿ. ಇಲ್ಲ, ಅವ್ರು ಬಯೋಮೆಟ್ರಿಕ್ ತೊಗೊಳ್ತಾ ಇದ್ದೀವಿ. ಬಯೋಮೆಟ್ರಿಕ್ ಮುಖಾಂತರ ನಾವು ಈ ಕೆ ವೈ ಸಿಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಇವ್ರದ್ದು ಈ ಕೆ ವೈ ಸಿ ಬಯೋಮೆಟ್ರಿಕ್ ತೊಗೊಳ್ತು. ಯಾರ್ದು ಈ ಬಯೋಮೆಟ್ರಿಕ್ ತೊಗೊಂಡಾಗ ಇಲ್ಲಿ ಯಾರ್ದು ವ್ಯೂ ಆಗಲ್ವೋ ನೋಡಿ, ವ್ಯೂ ಆಗ್ತಿದೆ, ಇವ್ರದ್ದು ಈ ಕೆ ವೈ ಸಿ ಬಂದಿದೆ ಅಂತ. ಆಲ್ರೆಡಿ ಈ ಕೆ ವೈ ಸಿ ನಾವು ಎಬ್ಬೆಟ್ ಕೊಟ್ಟರೆ ಅಥವಾ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಆಲ್ರೆಡಿ ಈ ಕೆ ವೈ ಸಿ ಸಬ್ಮಿಟೆಡ್ ಅಂತ ಬಂದರೆ ಅವ್ರು ಮಾಡುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾವು ಇವ್ರದ್ದು ಈ ಕೆ ವೈ ಸಿಯನ್ನು ಮಾಡ್ತಾಯಿದ್ದೀವಿ, ಸಬ್ಮಿಟ್ ಮಾಡಿದ್ವಿ, ಇವ್ರದ್ದು ಆಯಿತು. ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.